ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಖಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಗೆ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂಥ ಆಯುರ್ವೇದಿಯ ಮನೆಮದ್ದುಗಳನ್ನು ನಿಮಗೆ ಹೇಳ್ತಾ ಬರ್ತಿದ್ದೀನಿ. ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥ ಅಂಶ ಸಂಗತಿ ಕ್ರ್ಯಾಕ್ಡ್ ಹೀಲ್ಸ್, ಹಿಮ್ಮಡಿ ಒಡೆಯುವಿಕೆ ಅಂತಕ್ಕಂಥ ಆಡು ಭಾಷೆಯ ಶಬ್ದ, ಹಿಮ್ಮಡಿ ಸೀಳುವಿಕೆ ಅಂತಕ್ಕಂಥದ್ದು. ಇದ್ಯಾವ ದೊಡ್ಡ ವಿಚಾರ, ಯಾವುದೋ ಅನೇಕದಂಥ ಕ್ರೀಮ್ಸ್ ಇದೆ, ಕ್ರ್ಯಾಕಿಗೆ ಒಂದು ತೊಗೊಂಬಿಟ್ಟು ಹಚ್ಕೊಂಡ್ಬಿಟ್ರೆ ಆಗಲ್ವೇ? ಫಸ್ಟ್ ಆಫ್ ಆಲ್, ಕ್ರ್ಯಾಕ್ಸ್ ಯಾಕೆ ಬರುತ್ತೆ ಅದರ ಬಗ್ಗೆ ಗಮನವನ್ನು ಹರಿಸಿ. ಸೌಂದರ್ಯಾತ್ಮಕ ದೃಷ್ಟಿಕೋನದಲ್ಲಿ ತುಂಬ ಕೆಡುಕು, ತುಂಬ ಅಸಹ್ಯವಾಗಿರುತ್ತೆ. 4 ಜನ ನಿಮ್ಮನ್ನು ನೋಡಿ ನಗ್ತಕ್ಕಂಥ ಒಂದು ಪರಿಸ್ಥಿತಿ ಇದು ಒಂದಾದರೆ, ಥೆರಪಟಿಕಲಿ ಪಾದ ತುಂಬ ಇಂಪಾರ್ಟೆಂಟು, ವೆಯ್ಟ್ ಬೇರಿಂಗ್ ಆಸ್ಪೆಕ್ಟ್ ಆಫ್ ದ ಬಾಡಿ. ಶರೀರದ ಇಡೀ ತೂಕ ನಮ್ಮ ಹಿಂಡಿ ಮೇಲೆ, ನಮ್ಮ ಪಾದದ ಮೇಲೆ, ನಮ್ಮ ಮುಂಗಾಲ ಮೇಲೆ ಇರೋದರಿಂದ ನಾವು ಅದನ್ನು ಸುಕೋಮಲವಾಗಿ ಅತ್ಯಂತ ಸ್ವಸ್ಥಯುಕ್ತವಾಗಿ ಕಾಪಾಡ್ಕೊಳ್ತಕ್ಕಂಥ ಹುನ್ನಾರ, ಶಕ್ತಿ, ಪ್ರಯತ್ನ, ಪ್ರಯೋಗ ದೀರ್ಘಕಾಲೀನವಾಗಿ ಮಾಡಲೇಬೇಕು. ಎರಡನೇ ಪ್ರಮುಖವಾದಂಥ ಅಂಶ, ಅಪ್ಪಿತಪ್ಪಿ ಮಧುಮೇಹ ಇದ್ದರೆ ಕಣ್ಣಿಗಿಲ್ದಂಥ ಚೆನ್ನಾಗಿ ಕಾಲುಗಳನ್ನು ನೋಡ್ಕೊಳ್ಳಿ. ಹಿಂಡಿ ಸೀಳ್ಬಿಟ್ರೆ ಅದು ರಿಪೇರಿ ಆಗ್ತಕ್ಕಂಥದ್ದು ಕಷ್ಟ. ಅದಕ್ಕೆ ಅನೇಕದಂಥ ಹುನ್ನಾರಗಳನ್ನ ಮಾಡಬೇಕು, ಕಾಂಪ್ಲಿಕೇಶನ್ಸ್ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಕ್ಷಮಿಸಿ, ನಾನು ಮಾಧ್ಯಮದ ಮುಖಾಂತರ ನಿಮಗೆ ಹೆದರಿಸಲಿಕ್ಕೆ ಖಂಡಿತ ಇಲ್ಲ. ನಿಮ್ಮನ್ನು ಎಚ್ಚರಿಸ್ತಕ್ಕಂಥ ಅಂಶ, ದಿಸ್ ಈಸ್ ನಾಟ್ ಟು ಫ್ರೈಟನ್ ಯು ಬಟ್ ಟು ಎನ್ಲೈಟನ್ ಯು ಅಂತಕ್ಕಂಥದ್ದು. ಸೊ ಪಾದಗಳನ್ನು ಸದಾಕಾಲ, ಸರ್ವಕಾಲ, ಎಸ್ಪೆಷಲಿ ಹಿಂಡಿಗಳನ್ನು ಸೇಫ್ಟಿ ಆಸ್ಪೆಕ್ಟಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಂದು. ಕೋಲ್ಡ್ ಸೀಸನ್ ಬಂತು, ತುಂಬ ಶರೀರದಲ್ಲಿ ಉಷ್ಣ ಆಯಿತು, ತುಂಬ ಪಿತ್ತ ಆಗೋಯಿತು, ಅತ್ಯಂತ ಹೆಚ್ಚಿನ ಶಾರೀರಿಕ ದಣಿವಾಯಿತು. ಅಂತಹ ಸಂದರ್ಭದಲ್ಲಿ ಪಾದ ಸೀಳುವಿಕೆ ಸರ್ವೇ ಸಾಮಾನ್ಯವಾಗಿ ನೋಡ್ತಿರ್ತೀವಿ. ಸೊ ಎಕ್ಸ್ಟರ್ನಲ್ ರೆಮಿಡಿ ಬಗ್ಗೆ ಚರ್ಚೆ ಮಾಡೋದಾದರೆ, ಸಿಂಪಲ್ಲಾಗಿ ನಮಗೆ ನೆನಪಿರ್ತಕ್ಕಂಥದ್ದು ತುಪ್ಪ ರೀ. ಯಾರಿಗೆ ತುಪ್ಪ ಗೊತ್ತಿಲ್ಲ ಹೇಳಿ? ಪರಿಶುದ್ಧವಾದಂತಹ ತುಪ್ಪ ಒಂದು ಭಾಗ, ಹರಳೆ ಎಣ್ಣೆ ಒಂದು ಭಾಗ, ಅರಿಶಿಣ ಒಂದು ಭಾಗ, ಆಲೋವೆರಾ ಒಂದು ಭಾಗ, 4 ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ಅಥವಾ ತುಪ್ಪ ಸ್ವಲ್ಪ ಕಡಿಮೆ ತೊಗೊಂಡ್ರು ಏನೂ ತೊಂದರೆ ಇಲ್ಲ, ಅರಿಶಿಣ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಹೆಚ್ಚಿನ ರೀತಿಯಲ್ಲಿ ಲಾಭದಾಯಕ ಅಂತಕ್ಕಂಥ ಮಾತು. ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡಿ ಇಟ್ಕೊಂಡ್ಬಿಡಿ. 5 ರಿಂದ 10 ನಿಮಿಷ ಇದು ಬ್ಲೆಂಡ್ ಆಗಬೇಕು. ಅದು ಬ್ಲೆಂಡ್ ಆಗೋ ಟೈಮಲ್ಲಿ ಇನ್ನೊಂದು ಆ್ಯಕ್ಟಿವಿಟಿ ಇದೆ ಮಾಡೋಕ್ಕೆ. ಏನು ಗೊತ್ತಾ? ಬೆಣಚ್ಕಲ್ಲು ಗೊತ್ತಲ್ರಿ? ಬೆಣಚ್ಕಲ್ಲನ್ನ ನೀರಲ್ಲಿ ನೆನೆಸಿಟ್ಕೊಳ್ತಕ್ಕಂಥದ್ದು 10, 20, 30 ರೂಪಾಯಿಗೆ ಸವಿದೇನೇ ಇರತಕ್ಕಂಥ ಬೆಣಚ್ಕಲ್ಲು ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಆ ಹಿಂಡಿಗೆ ಬೆಣಚ್ಕಲ್ಲನ್ನ ನೀರಲ್ಲಿ ನೆನೆಸಿರ್ತಕ್ಕಂಥ ಅವಸ್ಥೆಯಲ್ಲಿರ್ತಕ್ಕಂಥ ಬೆಣಚ್ಕಲ್ಲನ್ನ ಚೆನ್ನಾಗಿ ಹಾಕಿ ಉಜ್ತಕ್ಕಂಥದ್ದು. ಯು ಹ್ಯಾವ್ ಟು ಮೈಲ್ಡ್ಲಿ ಸ್ಕ್ರೇಪ್ ದ ಹೀಲ್ಸ್ ಅಂತಕ್ಕಂಥ ಮಾತು ಹೇಳ್ತೀವಿ. ಯಾಕೆ ಅದನ್ನು ಸ್ಕ್ರೇಪ್ ಮಾಡಬೇಕು? ಇರ್ತಕ್ಕಂಥ ಡೆಡ್ ಟಿಶ್ಯೂ ಇರುತ್ತಲ್ಲ, ಒಣಗಿರ್ತಕ್ಕಂಥ, ಸತ್ತು ಹೋಗಿರ್ತಕ್ಕಂಥ, ನಿಸ್ಸತ್ವವಾಗಿರ್ತಕ್ಕಂಥ, ನಿರ್ಜೀವವಾಗಿರ್ತಕ್ಕಂತಹ ಹಿಮ್ಮಿಡಿಯ ಒಣ ಚರ್ಮ ಉದುರಿ ಹೋಗಬೇಕು. ಪಾಯಿಂಟ್ ನಂಬರ್ 1. ಸರ್ಫೇಸ್ನ ರಫನ್ ಮಾಡಿದಾಗ ಮುಂದೆ ನೀವು ಹಚ್ಚತಕ್ಕಂಥ ಲೇಪ ಇದೆಯಲ್ಲ, ಅದು ತುಂಬ ಸುಕೋಮಲವಾಗಿ, ಸ್ಮೂತಿಂಗಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಅವಕಾಶ ಆಗುತ್ತೆ. ನಂಬರ್ 3, ಇಟ್ ಆ್ಯಕ್ಟ್ಸ್ ಆಸ್ ಎ ಬೈಂಡಿಂಗ್ ಆ್ಯಂಡ್ ಎ ಬಾಂಡಿಂಗ್ ಏಜೆಂಟ್ ಅಂತ. 2 ಟಿಶ್ಯೂಸ್ನ ಚೆನ್ನಾಗಿ ಬೈಂಡ್ ಮಾಡ್ತಕ್ಕಂಥದ್ದು, ಸ್ಕಿನ್ನ ಚೆನ್ನಾಗಿ ಬಾಂಡ್ ಮಾಡ್ತಕ್ಕಂಥ ಆ್ಯಕ್ಟಿವಿಟಿ ನಿಮಗೆ ಈ ಫಾರ್ಮುಲೇಷನ್ನು ಶತಸಿದ್ಧವಾಗಿ ಕೊಡುತ್ತೆ ಅಂತಕ್ಕಂಥದ್ದು. ಪುಟ್ಟ ಮಕ್ಕಳಿಂದ ಹಿಡಿದ್ರಿ ವಯಸ್ಸಾದ 99 ವರ್ಷದ ಬದುಕಿನವರೆಗೂ ಹಿಂಡಿ ಸೀಳುವಿಕೆ ಅಂತಕ್ಕಂಥದ್ದು ಬಹಳ ದೊಡ್ಡ ಸಮಸ್ಯೆ. ಪೇಷಂಟ್ಸು ನಮಗೊಂದು ಹೇಳ್ತಾರೆ, ಡಾಕ್ಟ್ರೇ, ಒಂದು ಹೆಜ್ಜೆ ಎತ್ತಿ ಇನ್ನೊಂದು ಹೆಜ್ಜೆ ಬಿಡಬೇಕು ಅಂದರೆ ನರಕ ಸದೃಶವಾಗಿಬಿಡುತ್ತೆ, ಯಾಕಾದರೂ ಬದುಕಿದೀವು ಅಂತ ಅನಿಸ್ಬಿಡುತ್ತೆ, ಏನಾದರೂ ತೊಂದರೆ ಕೊಡಲಿ, ಹಿಂಡಿ ಮಾತ್ರ ಸೀಳದೆ ಇರಲಿ ಅಂತಕ್ಕಂಥದ್ದು ಬಳಲ್ತಕ್ಕಂಥವ್ರ ಪದ. ಅದನ್ನು ಬಳಲ್ದೇ ಆ ಸಮಸ್ಯೆ ಬಗ್ಗೆ ಅರಿವು ಪರಿವೇ ಇಲ್ತಕ್ಕಂಥವ್ರು, ಅದ್ಯಾವ ದೊಡ್ಡ ವಿಚಾರ ಬಿಡೋ, ಹಿಂಡಿ ಸೀಳ್ಕೊಂಬಿಟ್ರೆ ಒಂದು ಕ್ರೀಮ್ ಹಚ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ನಾಟ್ ಆಲ್ವೇಸ್. ಕ್ರೀಮು ಎಸ್, ಆದರೆ ಈ ನೈಸರ್ಗಿಕವಾಗಿ ನೀವು ಮಾಡ್ತಕ್ಕಂಥ ರೆಮಿಡೀಸು ಸಕ್ಸಸ್ಫುಲ್ಲಾಗಿ ಅಪುನರ್ಭವ, ಅಂದರೆ ಮೇಲಿಂದ ಮೇಲೆ ಜೀವನ ಪೂರ್ತಿ ನೀವು ಕ್ರೀಮ್ ಹಚ್ಚೋಕ್ಕಾಗಲ್ಲ. ವೆರಸ್ ದಿಸ್ ಕಾಂಬಿನೇಷನ್ ಈಸ್ ಡೆಫಿನೆಟ್ಲಿ ಚೀಪರ್ ದೆನ್ ವಾಟ್ ಎ ಕ್ರೀಮ್ ವುಡ್ ಬಿ ರಿಕ್ವೈರ್ಡ್ ಟು ಬಿ. ಅದಕ್ಕೆ ಹಾಕ್ತಕ್ಕಂಥ ದುಡ್ಡು ಅಂತ ಏನು ಕರಿತೀವಿ, ಇನ್ವೆಸ್ಟ್ಮೆಂಟು, ಅದಕ್ಕೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಈ ಫಾರ್ಮುಲೇಷನ್ಸ್ ಮಚ್ ಮೋರ್ ಚೀಪರ್ ಅಂತಕ್ಕಂಥ ಮಾತು. ಇದನ್ನು ಹಾಕಿ ಅಪ್ಲೈ ಮಾಡಿ ರಿಗ್ರೆಸ್ ರಬ್ಬಿಂಗ್ ಟುವರ್ಡ್ಸ್ ದ ಹೀಲು, ಸುಕೋಮಲವಾಗಿರ್ತಕ್ಕಂಥ ಪಾದಕ್ಕೂ ಮಾಡ್ಬೋದು. ಅತ್ಯಂತ ತೀವ್ರವಾದಂಥ ಗತಿಯಿಂದ, ರೀತಿಯಿಂದ ಡ್ಯಾಮೇಜ್ ಆಗಿರ್ತಕ್ಕಂಥ ಹೀಲ್ಸ್ಗೂ ಇದನ್ನು ಮಾಡ್ತಕ್ಕಂಥದ್ದು ಸಾಧ್ಯ ಇದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಹಿಮ್ಮಡಿಗಳನ್ನು ಟ್ರೀಟ್ಮೆಂಟ್ಗೆ 10 ರಿಂದ 15 ನಿಮಿಷ ಮುಂಚೆ, ಅಂದರೆ ಈ ಮನೆ ಮದ್ದು ಅಂತ ಏನು ಹೇಳ್ತಿದ್ದೀವಿ, ಇದಕ್ಕೆ 10 ರಿಂದ 15 ನಿಮಿಷ ಮುಂಚೆ ಸುಖೋಷ್ಣವಾದಂಥ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಆ ನೀರಿನಲ್ಲಿ ಪಾದವನ್ನು ಸೋಕ್ ಮಾಡಿರ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಬೇಕು. 15 ಮಿನಿಟ್ಸ್ ಮಿನಿಮಮ್ಮು,
30 ಮಿನಿಟ್ಸ್ ಮ್ಯಾಕ್ಸಿಮಮ್ಮು ಪಾದ ನೆನಿಬೇಕು. ತದನಂತರ ಬೆಂಚ್ಕನಲ್ಲಿ ಉಜ್ಜಿ ಡೆಡ್ ಟಿಶ್ಯೂಸ್ನ ತೆಗಿಬೇಕು. ತದನಂತರ ಈ ರೆಡಿಮೇಡ್ ಫಾರ್ಮುಲೇಷನ್ನ ಅಪ್ಲೈ ಮಾಡ್ತಾ ಇರಬೇಕು. ಈ ಥರದ ಆ್ಯಕ್ಟಿವಿಟೀಸ್ನ ನೀವು ರೆಗ್ಯುಲರಾಗಿ ಮಾಡ್ತಾ ಹೋದರೆ ಭಾಳ ಸಕ್ಸಸ್ಫುಲ್ಲಾಗಿ ತ್ವರಿತವಾಗಿ ಬೇಗ ನಿಮ್ಮ ಒಡೆದ ಹಿಮ್ಮಡಿಗಳನ್ನು ಸಾಲ್ವ್ ಮಾಡ್ಕೊಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಗೊತ್ತಾ ವೀಕ್ಷಕರೇ, ಪ್ರಾಥಮಿಕ ಹಂತದಲ್ಲಿ ಕಾಲು ಸೀಳ್ತಾ ಇದೆ ಅಂದರೆ ಅದ್ರ ಬಗ್ಗೆ ಗಮನನೇ ಕೊಡಲ್ಲ, ಅಯ್ಯೋ ಇರಲಿ ಬಿಡು ಅಂತ. ಆಮೇಲೆ ಪಾದರಕ್ಷೆ ಎಲ್ಲಿ ಮಟ್ಕ ಬೇಕು ಅದನ್ನು ಹಾಕ್ಕೊಳ್ಬೇಕು. ಎಲ್ಲ ಕಾಲದಲ್ಲೂ ಚಪ್ಪಲಿ ಹಾಕ್ಕೊಳ್ಬೇಕಾ? ನೀವು ಪಾದದ ಪಂಚಭೌತಿಕವಾಗಿ ನೈಸರ್ಗಿಕವಾಗಿರ್ತಕ್ಕಂಥ ಭೂಮಿ ಮೇಲೆ ಸೇಫ್ಟಿ ಇರ್ತಕ್ಕಂಥ ಜಾಗದಲ್ಲಿ, ಎಸ್ಪೆಷಲಿ ಮನೆಯಲ್ಲಿ, ಐ ವಿಲ್ ಡೆಫಿನೆಟ್ಲಿ ಅಡ್ವೊಕೇಟ್ ನಾಟ್ ಟು ಹ್ಯಾವ್ ಎನಿ ಫುಟ್ವೇರ್ ಇನ್ ದ ಹೌಸ್. ಬಟ್ ಕ್ರ್ಯಾಕ್ಡ್ ಹೀಲ್ಸ್ ಇದ್ದಾಗ ಆ ಸಂದರ್ಭದಲ್ಲಿ ಒಂದು ಸಿಂಪಲ್ ಸಾಕ್ಸ್ ಅನ್ನೋ ಶೂ ಅನ್ನೋ ಅತಿ ಶೀತ ಅತಿ ರೂಕ್ಷ ವಾತಾವರಣಕ್ಕೆ ಪಾದ ಆ ಸಂದರ್ಭದಲ್ಲಿ ಒಡ್ದೇ ಇರತಕ್ಕಂಥ ಸಂದರ್ಭಕ್ಕೆ ಪರ್ಮಿಷನ್ನೇ ಹೊರತು, ಇಲ್ಲಪ್ಪ ನಾವು ತುಂಬ ಸಾಹುಕಾರರು ಶ್ರೀಮಂತರು ಸ್ಟೇಟಸ್ ಸಿಂಬಲ್ಲು ಅಂತ ಅಡುಗೆ ಮನೆಯಿಂದ ಬಚ್ಚಲ ಮನೆಯವರೆಗೂ ಶೂ ಹಾಕ್ಕೊಳ್ತಕ್ಕಂಥ ಪದ್ಧತಿ ಇದೆಯಲ್ಲ, ಅಥವಾ ಚಪ್ಪಲಿ ಹಾಕ್ಕೊಂಡು ಫ್ಯಾನ್ಸಿ ಬಟ್ಟೆ ಚಪ್ಪಲಿ ಹಾಕ್ಕೊಂಡ್ಬಿಡ್ತೀವಿ ಅಂತಕ್ಕಂಥದ್ದು ಎಲ್ಲ ಹಂತದಲ್ಲೂ ಅದು ಪೂರಕವಲ್ಲ. ಆದರೆ ಈ ಹಂತದಲ್ಲಿ ಮಾತ್ರ ಅದು ಸಪೋರ್ಟಿಂಗು ಆ್ಯಂಡ್ ಹೆಲ್ಪ್ಫುಲ್ ಏಯ್ಡ್ ಅಂತ. ಸೊ ಕಾಲು ಒಬ್ಬ ಸೀನಿಯರ್ ಸಿಟಿಸನ್ಗೆ, ಒಂದು ಮಹಿಳೆಗೆ ವಿಶೇಷವಾಗಿ ಹಿಮ್ಮಡಿ ತುಂಬ ಕ್ರ್ಯಾಕ್ಸ್ ಆಗಿದೆ, ಹೀಲ್ಸ್ ಎಲ್ಲ ಒಡೆದೋಗಿದೆ, ಹೆಜ್ಜೆ ಇಡುವಾಗ ಪ್ರಾಣ ಹೋಗ್ತಕ್ಕಂಥ ಸಂಗತಿ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟೆ ಅಂದರೆ ಸಿಕ್ಕಾಪಟ್ಟೆ ನೋವು. ಇನ್ನೊಂದೇನು ಗೊತ್ತಾ, ವ್ಯಾಸ್ಕುಲರ್ ಡ್ಯಾಮೇಜ್ ಆಯಿತು ಆ ಭಾಗದಲ್ಲಿ ಅಂದರೆ ಮೇಲಿಂದ ಮೇಲೆ ರಕ್ತ ಚಿಮ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ವಿನಮ್ರತೆಯಿಂದ ಕೇಳ್ಕೊತೀನಿ, ದಯವಿಟ್ಟು ಅದು ವರ್ಣಚರ್ಮ, ದಟ್ಟ ಚರ್ಮ, ಒರಟು ಚರ್ಮ ಎಲ್ಲವನ್ನೂ ಒಪ್ತೀನಿ, ಆದರೆ ನೀವು ಅದನ್ನು ಕೀಳಕ್ಕೆ ಹೋಗಬೇಡಿ. ತುಂಬ ಕೆಟ್ಟ ಪರಿಸ್ಥಿತಿ ಏನು ಗೊತ್ತಾ, ಅನೇಕ ಸಂದರ್ಭದಲ್ಲಿ ಅದು ಹೀಲ್ಡ್ ಕ್ರ್ಯಾಕು ಪಾದದಲ್ಲಿ ಹೀಲ್ಸ್ ಇರತಕ್ಕಂಥದ್ದು ಮೈಲ್ಡ್ ಹಂತದಲ್ಲಿರುತ್ತೆ. ಅದನ್ನು ಕಾಲು ಹಿಂಗೆ ಸೊಟ್ಟಿಗೆ ಇಟ್ಕೊಂಡ್ಬಿಟ್ಟು ಅದು ಹೆಂಗೂ ನೋವಾಗಲ್ಲ, ಅದು ಡೆಫಿನೆಟ್ಲಿ ನೋವು ಕಡಿಮೆ ಆ ಭಾಗದಲ್ಲಿ, ಯಾಕಂದರೆ ಚರ್ಮ ತುಂಬ ಬಿರುಸಾಗಿರುತ್ತೆ ಅಂತಕ್ಕಂಥದ್ದು. ಅದನ್ನು ಕೀಳ್ತಾ ಇರೋದು, ಅದು ಕಿತ್ತಾಗ ಫ್ರೆಶ್ ಸೆಲ್ಯುಲರ್ ಲೇಯರ್ ಕೂಡ ಡ್ಯಾಮೇಜ್ ಆಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತಸ್ರಾವ ಆಗ್ತಕ್ಕಂಥದ್ದು. ಟಚ್ ವುಡ್ ಮಧುಮೇಹಿ ಪೇಷಂಟು ಅದನ್ನು ಕೆರ್ಕೊಂಡ್ಬಿಟ್ರೆ ವ್ರಣ ಆಗಿ ವ್ರಣ ಅಲ್ಸರ್ ಆಗಿ ಅನೇಕವಾದಂಥ ನೆಗೆಟಿವ್ ಆಸ್ಪೆಕ್ಟ್ಸ್ಗೆ ಪರಿವರ್ತಿತವಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್, ಪ್ರಾಥಮಿಕ ಹಂತದಲ್ಲಿ ಕಾಳಜಿ ಮಾಡಿ. ನಾನು ಹೇಳ್ತಿರ್ತೀನಿ, ಕರಾಗ್ರವಸ್ಥೆ ಲಕ್ಷ್ಮಿ ಹೇಗೆ ಕೈಯನ್ನು ನೋಡ್ಕೋತೀವಿ, ನಮ್ಮ ಕಣ್ಣನ್ನು ನೋಡ್ಕೋತೀವಿ, ಮುಖವನ್ನು ನೋಡ್ಕೋತೀವಿ, ಹಾಗೆ ಪಾದವನ್ನು, ಅದರಲ್ಲೂ ವಿಶೇಷವಾಗಿ ಹಿಮ್ಮಡಿಗಳನ್ನು ನೋಡ್ಕೊಳ್ತಕ್ಕಂಥದ್ದು ಪ್ರತಿನಿತ್ಯ ಪ್ರಾಥಮಿಕ ಹಂತದಲ್ಲೇ ಫೈಟ್ ದ ಎನಿಮಿ ವಿತ್ ಫುಲ್ ಫೋರ್ಸ್ ಅಂತ ಏನು ಕರಿತೀವಿ, ಆ ಪರ್ಸ್ಪೆಕ್ಟಿವಲ್ಲಿ ಅದನ್ನು ಕೊಂದು ಆರೋಗ್ಯವನ್ನು ಸಂಪಾದಿಸ್ಕೊಳ್ತಕ್ಕಂಥದ್ದು ಮೂಲಭೂತ ಉದ್ದೇಶ ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದಾಗೆ ಡಯಾಬಿಟಿಕ್ ಪೇಷಂಟ್ ಇದ್ದರೆ ಹೆಚ್ಚಿನ ಡಬಲ್ ಕಾಳಜಿಯನ್ನು ವಹಿಸಿ ಈ ಸಮಸ್ಯೆಯಿಂದ ತ್ವರಿತವಾಗಿ ಹೊರಬನ್ನಿ ಅಂತಕ್ಕಂಥ ಮಾತು. ಇನ್ಯಾಕೆ ಯೋಚನೆ ಮಾಡ್ತೀರಿ, ಹಿಮ್ಮಡಿ ಹೀಲ್ಸು ಕ್ರ್ಯಾಕ್ ಆಗಿದ್ದರೆ ಈ ರೆಮಿಡೀಸ್ನ ಯೂಸ್ ಮಾಡ್ಕೊಳ್ಳಿ, ಸಮಸ್ಯೆಯಿಂದ ಅತ್ಯಂತ ತ್ವರಿತವಾಗಿ ಸಮಸ್ಯೆಯಿಂದ ಹೊರಗೆ ಬನ್ನಿ ಅಂತಕ್ಕಂಥ ಮಾತು. ಇನ್ನೂ ಹೆಚ್ಚಿನ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ಕಾಯ್ತಾ ಇರಿ. ವಾಪಸ್ ಬರ್ತೀನಿ. ನಮಸ್ಕಾರ.